26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅದು ಎಲ್ಲ ಕೇಸ್ಗಳು ಲೂಟಿದೆ, ಹೋರಾಟದ್ದಲ್ಲ, ಯಾವುದೋ ಕಾಂಗ್ರೆಸ್ ಪಾರ್ಟಿ ಹೋರಾಟದ್ದಲ್ಲ. ಇದು ಅವ್ರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾತಾಡ್ತಾರೆ, ಬೇರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಅಂತ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲ ಕೇಸ್ಗಳು ಕೂಡ ಇಲ್ಲಿ ಎಲ್ಲ ಕಳ್ತನ ಮಾಡಿರೋದೆ, ಎಲ್ಲ ಲೂಟಿ ಮಾಡಿರೋದೆ. ಮೈನಿಂಗಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣಗಳು ಎಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ಇಷ್ಟು ಕೇಸನ್ನು ನಾನು ನೆನ್ನೆನೇ ನಿಮಗೆ ನಾನು ಕೊಟ್ಟಿದ್ದೀನಿ. ಇಷ್ಟು ಕೇಸ್ ವಿತ್ ಕೇಸ್ ನಂಬರು ಡೇಟು ಐತೆ 34, 31 ಪ್ಲಸ್ ಈ ಕಡೆ ಮೈನಿಂಗ್ದು 35 ಒಟ್ಟು ಕಾಪಿ ಕೊಡ್ತೀನಿ ನಿಮಗೆ. 35 ಕೇಸ್ ಇದೆ. ಈಗ ಪದೇ ಪದೇ ಅಸೆಂಬ್ಲಿಯಲ್ಲೂ ಕೂಡ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಸಂವಿಧಾನದ ಪ್ರಕಾರ ಗವರ್ನರ್ ಅವರು ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ, ಅರ್ಥ ಮಾಡ್ಕೊಳ್ಳಿ ಬಿಜೆಪಿಯರೇ ಅಂತ ಹೇಳ್ತಾರೆ. ನನ್ನ ಹತ್ರ ಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ 289 ಆಫ್ 2005 ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಕ್ಯಾಬಿನೆಟ್ ಅಂದ್ರೆ ಹೆಂಗಿರಬೇಕು ಅನ್ನೋದಕ್ಕೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಕೇಸಲ್ಲಿ ಅಂದರೆ ಮನೋಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಯೂನಿಯನ್ ಆಫ್ ಇಂಡಿಯಾ, ಮನೋಜ್ ವರ್ಸಸ್. ಇದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರು ಪಬ್ಲಿಕ್ ಹೋಗಿರುವಂತ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸಚಿವ ಸ್ಥಾನ ಅನ್ನುವುದು ಕೇವಲ ಅಧಿಕಾರ ಅಲ್ಲ, ಸಾಂವಿಧಾನಿಕ ನೈತಿಕತೆ ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಗುಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನಲ್ ಟ್ರಸ್ಟ್, ಸಾಂವಿಧಾನಿಕ ವಿಶ್ವಾಸ, ಈ ಮಾನದಂಡ ಇಟ್ಟುಕೊಂಡು ನೀವು ಮಾಡಬೇಕು ಅಂತಾರೆ. ಇದರಲ್ಲಿ ಯಾವುದು ಬರ್ತಾರೆ? ನಾಗೇಂದ್ರ ಅವರು ಸಂವಿಧಾನ ನೈತಿಕತೆಯಲ್ಲಿ ಬರ್ತಾ ಇದ್ದಾರಾ? ಬರಲ್ಲ. ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ ಅಂದ್ರೆ ಅವ್ರ ಇಲಾಖೆಯಲ್ಲಿ ಕಳ್ತನ ಆಗದಂಗೆ ನೋಡ್ಕೊಂಡಿದ್ದಾರ? ಅದರಲ್ಲೂ ಫೇರು. ಮತ್ತೆ ಸಂವಿಧಾನದ ಬಗ್ಗೆ ನಂಬಿಕೆ, ವಿಶ್ವಾಸ ಅದಿಲ್ಲೇ ಇಲ್ಲ. ಇದ್ದಿದ್ರೆ ಈ ಹಣನೆಲ್ಲ ಆಂಧ್ರಾಗೆ ಯಾಕೆ ತಗೊಂಡೋಗ್ತಾ ಇದ್ರು, ಅಲ್ಲಿಂದ ಬಳ್ಳಾರಿಗೆ ಯಾಕೆ ತಗೊಂಡೋಗ್ತಾ ಇದ್ರು? ಮತ್ತೆ ಒಂದು ರೀತಿ ಇವತ್ತು ಸ್ವತಃ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಪರಮೇಶ್ವರ್ ಅವರು ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇನ್ನು ಪತ್ರಿಕೆಯಲ್ಲಿ ಬಂದಿದೆ, ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ, 6/6/2024 ಹಿಂದೂ ಪತ್ರಿಕೆಯಲ್ಲೂ ಬಂದಿದೆ. ಸಿಬಿಐ ಮತ್ತು ಇಡಿ ಕೇಸ್ ತೆಗೆದುಕೊಳ್ಳುವುದು ಕಾನೂನು ಪ್ರಕಾರ ಸರಿ ಎಂದು ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಹೇಳಿಕೆ ನೀಡಿದರು. ಇದಕ್ಕೆ ವ್ಯಕ್ತಿಯ ರೀತಿಯಾದಂತೆ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಅವತ್ತು ಬಂದಿದೆ. ಅಂದ್ರೆ ಪರಮೇಶ್ವರ್ ಅವತ್ತು ಸಿಬಿಐ ಮತ್ತು ಇಡಿ ಕೇಸನ್ನು ತಗೊಳ್ಳೋವಂಥದ್ದು ಸರಿ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಬಂದ್ಬಿಟ್ಟು ವಿಧಾನಸಭೆ ಒಳಗಡೆ ಅವರೇನು ಹೇಳಿದ್ರು? ಸಿಬಿಐ ಮತ್ತು ಇಡಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂದ್ರು. ಅಲ್ಲೂ ಅವರೇ ಸಚಿವರು, ಈಗಲೂ ಅವರೇ ಸಚಿವರು. ಆಗ ಹೋಮ್ ಮಿನಿಸ್ಟರ್ ಆಗಿದ್ರು, ಸತ್ಯ ಹೇಳಿದ್ರು. ಈಗ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾರೆ, ಸುಳ್ಳು ಹೇಳೋದಕ್ಕೆ. ಹೋಮ್ಗೂ ರೆವಿನ್ಯೂಗೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಹೋಮ್ ಇದ್ದಾಗ ಒಂದು ಮಾತು, ರೆವಿನ್ಯೂ ಇದ್ದಾಗ ಒಂದು ಮಾತು. ಇದು ಪರಮೇಶ್ವರ್ ಅವರ ನಡವಳಿಕೆ. ಅವ್ರದ್ದು ಪೂರ್ತಿ ಅವರೇರಿರೋ ಎಲ್ಲ ಸ್ಟೇಟ್ಮೆಂಟು ಇದೆ, ಇಂಗ್ಲಿಷಲ್ಲಿ ಇದೆ. ಇದು ಕಾಂಗ್ರೆಸ್ ಅವರ ಸ್ಟೇಟ್ಮೆಂಟ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.